ಇದು ನೋಡಿರಿ ಮತ್ತೊಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸ ನೋಟಿಫಿಕೇಷನ್ ಆಗೈತಿ. ಅದು ಯಾವುದಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ ಅಂಥೇಳಿ. ಇದು ನ್ಯಾಷನಲ್ ಮೆಡಿಕಲ್ ಪ್ಲ್ಯಾನ್ಸ್ ಬೋರ್ಡ್ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದು ಲೊಕೇಟ್ ಆಗಿರೋದು ನ್ಯೂ ದಿಲ್ಲಿ ಒಳಗೆ ಐತದ ಇದ್ರದ್ದು ಆಫೀಸ. ಏನಾದ್ರು ನಿಮಗೆ ಸೆಲೆಕ್ಷನ್ ಆಯ್ತಂದ್ರೆ ನೀವು ಅಲ್ಲೇ ದಿಲ್ಲಿ ಒಳಗೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಕಡೆ ಆಪ್ಷನ್ ಇರೋದಿಲ್ಲ. ಮತ್ತು ಯಾರ್ಯಾರು ಮೆಡಿಕಲ್ ಫೀಲ್ಡ್ ಒಳಗೆ ಯಾರ್ಯಾರು ಜಾಬದ ನಿರೀಕ್ಷೆ ಇಟ್ಕೊಂಡಿರಿ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಇಲ್ಲಿ ನೀವು ನೋಡ್ಬೋದು, ಮೊದಲದಾಗಿ ಡೆಪ್ಯೂಟಿ ಅಡ್ವೈಸರ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಐತಿ. ಇದು ಪೇಮೆಂಟ್ ಲೆವೆಲ್ಲು 12 ಲೆವೆಲ್ 12 ಒಳಗೆ ಬರುತ್ತೆ. ಮತ್ತು ಅಸಿಸ್ಟೆಂಟ್ ಅಡ್ವೈಸರು ಇದು ಒಂದು ಪೋಸ್ಟ್ ಐತಿ. ಇದು ಲೆವೆಲ್ 11 ಒಳಗೆ ಬರ್ತೈತಿ. ಮತ್ತು ಫೈನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳ್ಬಿಟ್ಟು ಇದು ಒಂದು ಪೋಸ್ಟ್ ಐತಿ. ಇದು ಸೇಮ್ ಪೇಮೆಂಟ್ ಐತಿ. ಮತ್ತು ರಿಸರ್ಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಇದು ಒಂದು ಪೋಸ್ಟ್ ಐತಿ. ಇದು ಲೆವೆಲ್ 10 ಒಳಗೆ ಬರ್ತೈತಿ. ಮತ್ತು ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು, ಇದು ಒಂದು ಪೋಸ್ಟ್ ಐತಿ. ಇದು ಲೆವೆಲ್ 6 ಒಳಗೆ ಬರ್ತೈತಿ. ಮತ್ತು ಅಕೌಂಟೆಂಟು ಇದು ಒಂದು ಪೋಸ್ಟ್ ಐತಿ, ಲೆವೆಲ್ 6 ಒಳಗೆ ಬರ್ತೈತಿ. ಮತ್ತು ಅಕೌಂಟೆಂಟ್ ಅಂದರೆ ನೀವು ನೋಡಿರ್ಬೋದು, BCom ಮಾಡಿ ಯಾರು ಅಕೌಂಟೆಂಟ್ ಕೋರ್ಸ್ ಮುಗಿಸಿರ್ತಿರಲ್ಲ ಅವರು ಇದಕ್ಕೆ ಅಪ್ಲೈ ಮಾಡೋಕೆ ನಡೀತೈತಿ. ಮತ್ತು ಇದ್ರದ್ದು ಏನಾದ್ರು ಹೆಚ್ಚುವರಿ ಅಂದರೆ ಅಪ್ಲಿಕೇಶನ್ ಹೋಗಿ ಎಲ್ಲಿ ಹಾಕೋದು ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಈ ಅಫಿಷಿಯಲ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅದನ್ನ ಉಳ್ಕಿದ್ದನ್ನು ಚೆಕ್ ಮಾಡ್ಕೋಬೋದು. ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 30 ಜುಲೈ 2026 ಮಟ್ಟ ಇದ್ರದ್ದು ಲಾಸ್ಟ್ ಡೇಟ್. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಮತ್ತು ಯಾರ್ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗೆ ಜಾಬ್ ನಿರೀಕ್ಷೆ ಒಳಗದಿರಲ್ಲ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗೆ ನೋಡಾಕತ್ತೀರಂದ್ರೆ ಅವ್ರಿಗೂ ವಿಡಿಯೋ ಶೇರ್ ಮಾಡಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವೀಡಿಯೋಗಳಿಗಾಗಿ ನಮ್ಮ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇದ್ರದ್ದು ಏನಾದ್ರು ಆಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿರ್ತಾರೆ ತಳಗೆ ನಮ್ಮದು ವಾಟ್ಸಪ್ ಚಾನಲ್ ಐತಿ, ಅಲ್ಲಿ ಬಂದು ಜಾಯಿನ್ ಆಗಿರಿ. ಈ ಥರದ ಆಫಿಷಿಯಲ್ ನೋಟಿಫಿಕೇಷನ್ ಅಲ್ಲಿ ಸಿಗ್ತೈತೆ ನಿಮ್ಗೆ.